ಇವತ್ತು ಕಾರ್ಮಿಕ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮಂಗಳೂರು ಮಹಾನಗರ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘ ರಿಜಿಸ್ಟರ್ ಇದರ ವತಿಯಿಂದ ಮೇ 1ರಂದು ಕಾರ್ಮಿಕ ದಿನಾಚರಣೆಯನ್ನು ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ಆ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ಗೌರವಿಸುವ ಮತ್ತು ಕಾರ್ಮಿಕರಿಗೆ ಸನ್ಮಾನ ಮಾಡುವಂತ ದೃಷ್ಟಿಯಲ್ಲಿ ಮತ್ತು ಅವರ ಕೆಲಸ ಕಾರ್ಯಗಳು ನಿರಂತರವಾಗಿರಬೇಕು, ಕಾರ್ಮಿಕರು ದೇಶದ ಈ ಪ್ರಪಂಚದ ಬೆನ್ನೆಲುಬು ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ಮಳೆ ಗಾಳಿ ಚಳಿ ಎಣಿಸದೆ ಈ ಪ್ರಪಂಚಕ್ಕೆ ಈ ದೇಶಕ್ಕೆ ಕೊಡುವಂತಹ ಸೇವೆಯನ್ನ ಗಮನಿಸಿ ಇವತ್ತು ವರ್ಲ್ಡ್ ಲೇಬರ್ಸ್ ಡೇ ಅಂತ ಹೇಳುವಂತಹದ್ದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಇವತ್ತು ಪ್ರಪಂಚದಾದ್ಯಂತ ಎಲ್ಲಾ ರಾಷ್ಟ್ರಗಳಲ್ಲಿ ಇವತ್ತು ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿರುವ ಕಾರ್ಮಿಕರು, ಅದರಲ್ಲಿ ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು, ಮೇಜರ್ ಆಗಿ 80% ಜನ ಇವತ್ತು ಅಸಂಘಟಿತ ಕಾರ್ಮಿಕರು ಈ ಜಿಲ್ಲೆಯಲ್ಲಿದ್ದಾರೆ. ಪ್ರತ್ಯೇಕವಾಗಿ ಬಸ್ ನೌಕರರು, ರಿಕ್ಷಾ ಚಾಲಕರು, ಟೆಂಪೋ ಚಾಲಕರು, ಗಾರ್ಬಲ್ ವರ್ಕರ್ಸ್ಗಳು ಮತ್ತು ಬೀದಿ ಬದಿ ವ್ಯಾಪಾರ ಮಾಡತಕ್ಕಂಥವರು, ಈ ಎಲ್ಲಾ ಕಾರ್ಮಿಕರನ್ನ ಒಟ್ಟು ಸೇರಿಸಿ ಅವರ ಒಂದು ಕೆಲಸಕ್ಕೆ ಮನ್ನಣೆ ಕೊಡ್ತಕ್ಕಂಥ ಅದಕ್ಕೆ ಕಾರ್ಮಿಕ ದಿನಾಚರಣೆಯನ್ನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆ ದಿವಸ ಈ ಸುಮಾರು ನುರಿತ ಕಾರ್ಮಿಕರಿಗೆ, ಯಾರ್ಯಾರು ಸಮಾಜ ಸೇವೆಯಲ್ಲಿ ಕಾರ್ಮಿಕರಾಗಿ ಸೇವೆ ಸಲ್ಲಿಸಿ ಅವರ ಪರಿಣತಿಯನ್ನು ಹೊಂದಿಕೊಂಡಿರ್ತಾರೆ ಅಂತ 5 ಜನ ಕಾರ್ಮಿಕರಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ 5 ಜನ ಕಾರ್ಮಿಕರಲ್ಲಿ ರಾಜೇಶ್ ವೀರನಗರ ಆಟೋ ರಿಕ್ಷಾ ಚಾಲಕರು, ಇಸ್ಮಾಯಿಲ್ ಅಂತ ಹೇಳುವವರು ಕೂಡ ಆಟೋ ರಿಕ್ಷಾ ಚಾಲಕರು, ಅಪ್ಪು ಸ್ವಾಮಿ ಇವರು ಬಸ್ ಚಾಲಕರು, ಮ್ಯಾಕ್ಸಿ ಮಿರಾಂಡಾ ಟೆಂಪೋ ಚಾಲಕರು ಮತ್ತು ದಯಾನಂದ ಶೆಟ್ಟಿ ಇವರು ಕೂಡ ಬಸ್ಸು ಚಾಲಕರು. ಇವರನ್ನ ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮ ಮಂಗಳೂರು ನಗರದ ತಾಜ್ ಮಹಲ್ ಆಟೋ ಪಾರ್ಕ್ ಇದೆ, ತಾಜ್ ಮಹಲ್ ಅಲ್ಲಿ ತಂಗುತ್ತಿದೆ ಒಂದು ಆಟೋ ರಿಕ್ಷಾ ಪಾರ್ಕ್ ಅನ್ನ ನಾವು ಮಾಡಿದ್ದೇವೆ. ಆ ಆಟೋ ರಿಕ್ಷಾ ಪಾರ್ಕಿನ ಹೊರಗಡೆ ಮತ್ತು ಒಳಗಡೆ ಸೇರಿ ಇಲ್ಲಿ ಒಂದು ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ಸಿಗುವಂತ ಸವಲತ್ತುಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ವಿಲ್ಮಾತ್ ಅವರು ಕಾರ್ಮಿಕ ಅಧಿಕಾರಿ ವಿಭಾಗ 2 ಮಂಗಳೂರು ಕಚೇರಿ, ಇವರು ಕಾರ್ಮಿಕರಿಗೆ ಸಿಗುವ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಅದೇ ರೀತಿ ಕಾರ್ಮಿಕರಿಗೆ ಈಗಾಗಲೇ ನಾವು ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗತಕ್ಕಂತ ಸವಲತ್ತುಗಳನ್ನು ನೋಂದಾವಣಿ ಮಾಡಿದ್ದೀವಿ. ಅದು ಅವರಿಗೆ ಇನ್ಶೂರೆನ್ಸ್ ಸಿಗತಕ್ಕಂಥದ್ದು 5 ಲಕ್ಷವರೆಗೆ ಮತ್ತು ಪರ್ಮನೆಂಟ್ ಡಿಸೇಬಲ್ಮೆಂಟ್ ಆದರೆ 2 ಲಕ್ಷ ಸಿಗುವಂತಹದ್ದು ಮತ್ತು ಅವರಿಗೆ ಬೇರೆ ಬೇರೆ ಮೆಡಿಕಲ್ ಏಡ್ ಸಿಗುವಂತಹದ್ದು ಇಂಥದ್ದು ನಾವು ರಿಜಿಸ್ಟರ್ ಮಾಡಿದ್ದೇವೆ. ನನ್ನ ಶಾಸಕರ ಕಚೇರಿಯಲ್ಲಿಯೇ ಸುಮಾರು 450 ಮಂದಿಯನ್ನ ಈ ಅಸಂಘಟಿತ ಕಾರ್ಮಿಕರಿಗೆ, ಅದು ಹೋಟೆಲ್ ಕಾರ್ಮಿಕರಿರ್ಬೋದು, ಪೆಟ್ರೋಲ್ ಪಂಪ್ ನಲ್ಲಿ ಕೆಲಸ ಮಾಡುವವರು ಇರ್ಬೋದು, ಟೈರ್ಗೆ ಪಂಚರ್ ಹಾಕುವವರು ಇರ್ಬೋದು, ಈ ಕಾರ್ಮಿಕರಿಗೆಲ್ಲ ನಾವು ನೋಂದಾವಣಿ ಮಾಡಿದ್ದೇವೆ. ಆ ನೋಂದಾವಣಿ ಮಾಡಿರ್ತಕ್ಕಂಥದ ಸಿಕ್ಕಿರ್ತಕ್ಕಂಥ ಕಾರ್ಡುಗಳು ಏನಿದ್ದಾವೆ, ಈ ಸ್ಮಾರ್ಟ್ ಕಾರ್ಡ್ಗಳು, ಅದನ್ನ ಆ ದಿವಸ ವಿತರಣೆ ಮಾಡ್ತಕ್ಕಂಥದಕ್ಕೆ ಕೂಡ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಅದೇ ರೀತಿ ಕಾರ್ಮಿಕರಿಗೆ ನಮ್ಮ ಪ್ರತ್ಯೇಕವಾಗಿ ಸಾರಿಗೆ ವಿಭಾಗದಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಯಾವ ರೀತಿ ಸಂಚಾರ ನಿಯಮಗಳು ಪಾಲಿಸಬೇಕು ಇದರ ಬಗ್ಗೆ ಎಲ್ಲ ಕೆ ರವಿಶಂಕರ್ ಅಂತ DCP ಅಪರಾಧ ಮತ್ತು ಸಂಚಾರ ಇವರನ್ನು ಕರೆಸಿ ಭಾಷಣವನ್ನ ಮಾಡಲಿಕ್ಕೆ ಕೆಲಸವನ್ನ ಮಾಡಿದ್ದೇವೆ, ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಕಾರ್ಯಕ್ರಮ 1/5/2026 ಅಂದ್ರೆ ಶುಕ್ರವಾರ ದಿವಸ ಬೆಳಿಗ್ಗೆ 10:30ಕ್ಕೆ ಪ್ರಾರಂಭಗೊಳ್ಳುತ್ತದೆ. ಹಾಗಾಗಿ ಈ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ, ಸವಲತ್ತುಗಳಿಗೆ ತಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ನೌಕರರಿಗೆ ನಮ್ಮ ಬೇಡಿಕೆ ಇದೆ, ಯಾರೆಲ್ಲ ಕಾರ್ಮಿಕರು ಇವತ್ತು ಅಸಂಘಟಿತ ಕಾರ್ಮಿಕರಿದ್ದಾರೆ, ಅದು ಪ್ರತ್ಯೇಕವಾಗಿ ಪ್ರೈವೇಟ್ ಬಸ್ಗಳಲ್ಲಿ ದುಡಿತಕ್ಕಂತ ಬಸ್ಸು ಚಾಲಕರು, ಕಂಡಕ್ಟರು ಮತ್ತು ಕ್ಲೀನರ್ಗಳು, ಇವರುಗಳಿಗೆ ಕೆಲಸದ ಅಭದ್ರತೆ ಇದೆ. ನಮ್ಮಲ್ಲಿ ಬಹಳಷ್ಟು ವರ್ಷಗಳಿಂದ ಬಸ್ಸಿನ ಸಾರಿಗೆ ವಿಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಥವಾ ಅವಿಭಾಜ್ಯ ಜಿಲ್ಲೆಯಲ್ಲಿ ಎಲ್ಲ ಪ್ರೈವೇಟ್ ಬಸ್ಸಸ್ ಇದ್ದಾರೆ. ಈ ಪ್ರೈವೇಟ್ ಬಸ್ಸಸ್ಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಕೆಲಸದ ಭದ್ರತೆ ಕೊಡಬೇಕು, ಅವರಿಗೆ PF ಕೊಡಬೇಕು, ಮತ್ತೆ ಅವರಿಗೆ ESI ಫೆಸಿಲಿಟಿ ಕೊಡಬೇಕು, ಅವರ ಸವಲತ್ತು ಕೊಡಬೇಕು ಅಂತ ಹೇಳೋದ್ರ ಬಗ್ಗೆ ಕೂಡ ಈ ಒಂದು ಮೇಡೆ ದಿವಸ ನಮ್ಮ ಬೇಡಿಕೆಯ ಒತ್ತಾಯ ಇದೆ.
ಅದೇ ರೀತಿ ಅಸಂಘಟಿತ ಕಾರ್ಮಿಕರು ಇರ್ಬೋದು, ಅದು ರಿಕ್ಷಾ ಚಾಲಕರು ಇರ್ಬೋದು ಅಥವಾ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅವರಿಗೆ ಕಡ್ಡಾಯವಾಗಿ ESI ಮತ್ತು ಇದು ಪ್ರಾವಿಡೆಂಟ್ PF ಅನ್ನು ಕೊಡ್ತಕ್ಕಂಥದಕ್ಕೆ ಇಲಾಖೆಯವರು ಕ್ರಮ ತೆಗೆದುಕೊಳ್ಬೇಕು. ಬಹಳಷ್ಟು ಜನರಿಗೆ ಈ ಒಂದು ಕಾರ್ಯಕ್ರಮದ ಒಳಗಡೆ ಅವರು ತರಲಿಕ್ಕೆ ಕೇಳ್ತಾ ಇಲ್ಲ. ಹಾಗಾಗಿ ಯಾರಿಗೆ ಅವರ ಇನ್ಕಮ್ ಲಿಮಿಟ್ ನ ಒಳಗಡೆ ಬರ್ತಾರೆ ಅವರಿಗೆ ಈ ಒಂದು ಫೆಸಿಲಿಟಿಯನ್ನ ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳುದು ನಮ್ಮ ಮೇ ದಿನಾಚರಣೆಯ ದಿವಸ ನಮ್ಮ ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ಕೂಡ ಮಾಡ್ಲಿಕ್ಕಿದ್ದೇವೆ.